ದ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದ ಒಂದು ವಾಕ್ಯವನ್ನ ನಾವು ನೋಡಿಕೊಳ್ಳೋಣ. ಆದಿಕಾಂಡ 12ನೇ ಅಧ್ಯಾಯ 3ನೇ ವಚನದಲ್ಲಿ ಹೀಗೆ ಬರೆದಿದೆ, ನೀನು ಆಶೀರ್ವಾದ ನಿಧಿಯಾಗುವಿ, ನಿನ್ನನ್ನ ಹರಸುವವರನ್ನ ಹರಸುವೆನು, ನಿನ್ನನ್ನ ಶಪಿಸುವವರನ್ನ ಶಪಿಸುವೆನು, ನಿನ್ನ ಮೂಲಕ ಭೂಲೋಕದ ಎಲ್ಲ ಕುಲದವರಿಗೂ ಆಶೀರ್ವಾದ ಉಂಟಾಗುವುದು ಎಂದು ಹೇಳಿದನು. ಪ್ರಿಯರಾದ ದೇವ ಮಕ್ಕಳೇ, ಈ ವಾಕ್ಯವು ಅಬ್ರಹಾಮನ ಕುರಿತಾಗಿ ಬರೆದಿದೆ. ಏನೆಂದರೆ, ದೇವರು ಅಬ್ರಹಾಮನಿಗೆ ನೀನು ನಿನ್ನ ಮನೆ ಮಠ ಬಂಧು ಬಳಗವನ್ನ ಬಿಟ್ಟು ನಾನು ಹೇಳುವಂತಹ ಸ್ಥಳಕ್ಕೆ ಹೋಗಬೇಕೆಂಬುದಾಗಿ ಆಜ್ಞೆ ಮಾಡುವಾಗ ಅಬ್ರಹಾಮನು ಕರ್ತನಲ್ಲಿ ತಗ್ಗಿಸಿಕೊಂಡು ಕರ್ತನ ಮಾತನ್ನ ಮೀರದಂತೆ ಕರ್ತನು ಹೇಳಿದ ರೀತಿಯಲ್ಲೇ ಅಬ್ರಹಾಮನು ತನ್ನ ಮನೆ ಮಠ ಬಂಧು ಬಳಗದವರನ್ನ ಬಿಟ್ಟು ದೇವರು ಹೇಳಿದಂತಹ ಜಾಗಕ್ಕೆ ಹೋದನು. ಪ್ರಿಯರೇ, ಆ ತಗ್ಗಿಸುವಿಕೆಯನ್ನ ನೋಡಿ ಕರ್ತನು ಅಬ್ರಹಾಮನೊಟ್ಟಿಗೆ ಹೀಗೆ ಮಾತನಾಡಿದನು, ನೀನು ಆಶೀರ್ವಾದ ನಿಧಿಯಾಗುವಿ, ನಿನ್ನನ್ನು ಹರಸುವವರನ್ನ ನಾನು ಹರಸ್ತೇನೆ, ನಿನ್ನನ್ನ ಶಪಿಸುವವರನ್ನ ನಾನು ಶಪಿಸ್ತೇನೆ, ನಿನ್ನ ಮೂಲಕ ಭೂಲೋಕದ ಎಲ್ಲ ಕುಲದವರಿಗೂ ಆಶೀರ್ವಾದ ಉಂಟಾಗುವುದು ಎಂಬುದಾಗಿ. ಪ್ರಿಯರಾದ ದೇವ ಮಕ್ಕಳೇ, ಇವತ್ತು ಅಬ್ರಹಾಮನು ಕರ್ತನಲ್ಲಿ ಯಾವ ರೀತಿಯಾಗಿ ತಗ್ಗಿಸಿಕೊಂಡರು, ನಾವು ಕೂಡ ನಮ್ಮ ಜೀವಿತದಲ್ಲಿ ನಮ್ಮ ಕರ್ತನಿಗೆ ನಾವು ತಗ್ಗಿಸಿಕೊಳ್ಳುವಾಗ ಕರ್ತನು ಏನನ್ನ ನುಡಿಯುತ್ತಾನೋ, ಕರ್ತನು ಯಾವುದರ ಕುರಿತಾಗಿ ಆಜ್ಞೆ ಮಾಡುತ್ತಾನೋ ಆ ಆಜ್ಞೆಯನ್ನ ಮೀರದೆ ಕರ್ತನ ಮಾತಿಗೆ ತಕ್ಕಂತೆ ನಾವು ನಡೆಯುವಾಗ ಕರ್ತನು ಕೂಡ ನಮ್ಮನ್ನ ಇತರರ ಮುಂದೆ ನಮ್ಮನ್ನ ಆಶೀರ್ವಾದ ನಿಧಿಯನ್ನಾಗಿ ಮಾಡುವವನಾಗಿದ್ದಾನೆ. ಪ್ರಿಯರೇ, ನಮ್ಮನ್ನ ಎಷ್ಟೋ ಜನ ಹರಸುತ್ತಾ ಇರಬಹುದು, ನಮ್ಮ ಮೇಲೆ ಎಷ್ಟೋ ಜನ ಶಪಿಸುತ್ತಾ ಇರಬಹುದು, ಆದರೆ ಕರ್ತನು ನಮ್ಮನ್ನ ಹರಸುವವರನ್ನ ಆತನು ಹರಸುವವನಾಗಿದ್ದಾನೆ, ನಮಗೆ ಶಪಿಸುವವರನ್ನ ಕರ್ತನು ಕೂಡ ಶಪಿಸುವವನಾಗಿದ್ದಾನೆ. ಪ್ರಿಯರೇ, ಈ ಭೂಲೋಕದ ಎಲ್ಲ ಕುಲದವರಿಗೆ ನಮ್ಮ ಮೂಲಕವಾಗಿ ಆಶೀರ್ವಾದ ಉಂಟಾಗುವಂತೆ ಆತನು ಮಾಡುವವನಾಗಿದ್ದಾನೆ. ಪ್ರಿಯರೇ, ಯಾವಾಗ ಕರ್ತನ ಆಜ್ಞೆಗೆ ನಾವು ಕೈಗೊಂಡು ನಡೆಯುವಾಗ, ಕರ್ತನಿಗೆ ನಮ್ಮನ್ನ ನಾವು ತಗ್ಗಿಸಿಕೊಳ್ಳುವಾಗ, ಆತನು ಏನನ್ನ ನುಡಿಯುತ್ತಾನೋ, ಆತನು ಯಾವುದರ ಕುರಿತಾಗಿ ನಮ್ಮೊಟ್ಟಿಗೆ ಮಾತನಾಡುತ್ತಾನೋ ಆತನಿಗೆ ವಿಧೇಯರಾಗಿ ನಾವು ನಡೆಯುವಾಗ ಕರ್ತನು ಕೂಡ ಇತರರ ಮುಂದೆ ನಮ್ಮನ್ನ ಆಶೀರ್ವಾದ ನಿಧಿಯನ್ನಾಗಿ ಮಾಡುವವನಾಗಿದ್ದಾನೆ. ಪ್ರಿಯರೇ, ನಮ್ಮನ್ನ ಎಂದಿಗೂ ಕೈ ಬಿಡುವಂತ ದೇವರು ಆತನಲ್ಲ. ಆತನು ಏನನ್ನ ವಾಗ್ದಾನ ಮಾಡಿದ್ದಾನೋ, ಯಾವುದರ ಕುರಿತಾಗಿ ನಮ್ಮೊಟ್ಟಿಗೆ ಒಡಂಬಡಿಕೆಯನ್ನ ಇಟ್ಟುಕೊಂಡಿದ್ದಾನೋ ಅದನ್ನ ನೆರವೇರಿಸುವವನಾಗಿದ್ದಾನೆ. ಪ್ರಿಯರೇ, ಈ ವಾಕ್ಯವನ್ನ ಹಿಡಿದಿಟ್ಟು ನೀವು ಪ್ರಾರ್ಥನೆ ಮಾಡಿರಿ, ಕರ್ತನಿಗೆ ವಿಧೇಯರಾಗಿ ಆತನು ಮಾಡಿದಂತ ಆಜ್ಞೆಯ ಮೇರೆಗೆ ನೀವು ನಡೆಯುವವರಾಗಿರಿ. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ, ನಿಮ್ಮೊಂದಿಗಿರಲಿ. ಆಮೇನ್.